ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ವೇದಾಂತದಲ್ಲಿ ಬರುವ ಭಗವದ್ ಭಾವನೆಯಲ್ಲೆಲ್ಲ ನಿತ್ಯ ಮುಕ್ತಿಯಿಂದ ಬರುವ ಧನ್ಯತೆ ಮತ್ತು ಅನಂತ ಶಾಂತಿ ಇರುವುದು. ಅದು ಯಾವ ಬಂಧನಕ್ಕೂ ಒಳಗಾಗದ ನಿತ್ಯ ಸ್ವಾತಂತ್ರ್ಯ. ಯಾವ ವಿಕಾರವೂ ಅಲ್ಲಿ ಇಲ್ಲ. ಅಲ್ಲಿ ಬಂಧನಕ್ಕೆ ಗುರಿ ಮಾಡುವ ಯಾವ ಪ್ರಕೃತಿಯ ಉಪಟಳವೂ ಇಲ್ಲ. ಭಗವಂತನು ಅವಿಕಾರವಾದ ತನ್ನಾತ್ಮನ ಮಹಿಮೆಯ ಮೇಲೆ ನೆಲೆಸಿರುವನು. ನಾವು ನೀವು ಆತನಲ್ಲೊಂದಾಗಲು ಬಯಸುವೆವು. ಆದರೆ ಪ್ರಪಂಚ ದಿನನಿತ್ಯದ ಕೆಲಸಕ್ಕೆ ಬಾರದ ವಸ್ತುಗಳು, ಹಣ, ಕೀರ್ತಿ, ಮಾನವ ಪ್ರೇಮ ಇವುಗಳನ್ನು ನಾವು ನೆಚ್ಚುವೆವು. ಇವೇ ಬಂಧನಕಾರಿ. ನಾನು ಬೇಕಾದಷ್ಟು ತಪಸ್ಸು ಮಾಡಿದ ಮೇಲೆ ಇದೇ ಪರಮ ಸತ್ಯವೆಂದು ಅರಿತಿರುವೆನು. ದೇವರು ಪ್ರತಿಯೊಂದು ಜೀವದಲ್ಲಿಯೂ ಇರುವನು. ಬೇರೆ ದೇವನೇ ಇಲ್ಲ. ಯಾರು ಜೀವವನ್ನು ಸೇವಿಸುವರೋ ಅವರು ನಿಜವಾಗಿ ಈಶ್ವರರನ್ನು ಸೇವಿಸುವರು. ಸಣ್ಣದು ದೊಡ್ಡದು ಎಲ್ಲ ಭಗವಂತನ ಆವಿರ್ಭಾವವೇ. ಅವುಗಳ ಆವಿರ್ಭಾವವಾದ ತರತಮದಲ್ಲಿ ಮಾತ್ರ ವ್ಯತ್ಯಾಸ. ಈ ವಿಶ್ವದ ಸಮಷ್ಟಿಯೇ ದೇವರು. ಹಾಗಾದರೆ ದೇವರು ಜಡವಸ್ತುವೇ? ಇಲ್ಲ, ನಿಜವಾಗಿಯೂ ಇಲ್ಲ. ಪಂಚೇಂದ್ರಿಯಗಳ ಮೂಲಕ ಗ್ರಹಿಸಿದಾಗ ಮನಸ್ಸಿನಂತೆ ತೋರುವುದು. ಆತ್ಮನ ದೃಷ್ಟಿಯಿಂದ ನೋಡಿದಾಗ ಆತ್ಮನಂತೆ ಕಾಣುವನು. ಅವನು ಭೌತಿಕನಲ್ಲ. ಆದರೆ ಭೌತಿಕದಲ್ಲಿ ಯಾವುದು ಸತ್ಯವಿರುವುದೋ ಅವನೇ ದೇವರು. ನಮ್ಮ ಶಾಸ್ತ್ರದಲ್ಲಿ ಎರಡು ಭಗವಂತನ ಭಾವನೆಗಳಿವೆ. ಒಂದು ಸಗುಣ, ಮತ್ತೊಂದು ನಿರ್ಗುಣ. ಸಗುಣ ದೇವರೇ ಸರ್ವವ್ಯಾಪಿಯಾದ ಸೃಷ್ಟಿಕರ್ತ, ಪಾಲಕ ಮತ್ತು ಸಂಹಾರಕ, ಪ್ರಪಂಚದ ನಿತ್ಯ ತಾಯಿ ತಂದೆ. ಆದರೆ ಅವನು ನಮ್ಮಿಂದ ಎಂದೆಂದಿಗೂ ಬೇರೆಯಾಗಿರುವನು. ಮುಕ್ತಿ ಎಂದರೆ ಅವನ ಸಮೀಪಕ್ಕೆ ಬಂದು ಅವನಲ್ಲಿ ಜೀವಿಸುವುದು. ನಿರ್ಗುಣವೆಂಬ ಮತ್ತೊಂದು ಭಾವನೆ ಇದೆ. ದೇವರಿಗೆ ತೊಡಿಸಿದ ಗುಣವಾಚಕಗಳನ್ನೆಲ್ಲ ಅನವಶ್ಯಕವೆಂದು, ನ್ಯಾಯಸಮ್ಮತವಾದುದಲ್ಲವೆಂದು ತೆಗೆದು ಹಾಕುವರು. ಆನಂತರ ಅವ್ಯಕ್ತನಾದ ಸರ್ವವ್ಯಾಪಿಯೊಂದು ಉಳಿಯುವುದು. ಅವನನ್ನು ಜ್ಞಾನ ಎಂದು ಕರೆಯಲಾಗುವುದಿಲ್ಲ. ಏಕೆಂದರೆ ಜ್ಞಾನ ಕೇವಲ ಮನುಷ್ಯನಿಗೆ ಸಂಬಂಧಿಸಿದ್ದು. ಅವನನ್ನು ಆಲೋಚನಾ ಜೀವಿ ಎಂದು ಕರೆಯುವುದಕ್ಕೆ ಆಗುವುದಿಲ್ಲ. ಏಕೆಂದರೆ ಆಲೋಚನೆ ಮಾಡುವುದು ದೌರ್ಬಲ್ಯದ ಚಿಹ್ನೆ. ಅವನನ್ನು ಸೃಷ್ಟಿಕರ್ತನೆಂದು ಕರೆಯಲಾಗುವುದಿಲ್ಲ. ಬಂಧನದಲ್ಲಿದ್ದರೆ ಮಾತ್ರ ಸೃಷ್ಟಿ ಸಾಧ್ಯ. ದೇವರಿಗೆ ಯಾವ ಬಂಧನವಿದೆ? ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಅಲ್ಲದೆ ಹಾಗೆ ಯಾರೂ ಕೆಲಸ ಮಾಡುವುದಿಲ್ಲ. ದೇವರಿಗೆ ಆಸೆ ಯಾವುದಿರುವುದೋ ತಮ್ಮ ಕೊರತೆಯನ್ನು ನೀಗಿಸಿಕೊಳ್ಳುವುದಕ್ಕೆ ಮಾತ್ರ ಎಲ್ಲರೂ ಕೆಲಸ ಮಾಡುವರು. ದೇವರಿಗೆ ಇರುವ ಕೊರತೆ ಯಾವುದು? ವೇದದಲ್ಲಿ ದೇವರನ್ನು ಅವನು ಎಂದು ಕರೆಯದೆ ಅದು ಎನ್ನುವರು. ಏಕೆಂದರೆ ಅವನು ಎಂದರೆ ಪುಲ್ಲಿಂಗಕ್ಕೆ ಸೇರಿದವನು ಎಂದು ಭಾವಿಸಿದಂತೆ ಆಗುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. Please subscribe my channel.